ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮಲ್ಲಿ ಒಂದು ಮಾತಿದೆ, ಹೊಡೆಯೋದಾದ್ರೆ ಆನೆಯನ್ನು ಹೊಡಿಬೇಕು ಅಂತ. ಅದೇ ರೀತಿ ಯಾವುದೇ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಅಂದರೆ ಮೊದಲು ಆ ಸಮಸ್ಯೆಯ ಮೂಲವನ್ನು ಹುಡುಕಿ ನೇರವಾಗಿ ಅದರ ಬುಡಕ್ಕೆ ಹೊಡಿಬೇಕು. ಅದೇ ರೀತಿ ಇಷ್ಟು ವರ್ಷಗಳ ಗಾಜಾ ದಾಳಿಯ ನಂತರ ಈಗ ಇಸ್ರೇಲ್ ದೇಶ ಪ್ರಪ್ರಥಮ ಬಾರಿಗೆ ಸರಿಯಾದ ಜಾಗಕ್ಕೆ ಟಾರ್ಗೆಟ್ ಮಾಡಿದೆ. ತನ್ನ ದೇಶದ ಪ್ರಜೆಗಳ ಮೇಲೆ ಆಗಿದ್ದ ದಾಳಿಗೆ ಕಾರಣಕರ್ತರಾಗಿದ್ದ ನಿಜವಾದ ಹಮಾಸ್ ಲೀಡರ್ಗಳು ಮತ್ತು ಅವರಿಗೆ ರಕ್ಷಣೆ ನೀಡಿದ್ದ ಕತಾರ್ ದೇಶದ ಮೇಲೆ ಇಸ್ರೇಲ್ನ ವಾಯುಸೇನೆಯು ಭೀಕರವಾಗಿ ಏರ್ ಸ್ಟ್ರೈಕ್ ಅನ್ನು ನಡೆಸಿದೆ. ಹೌದು, ನಿನ್ನೆ ನಮ್ಮ ಎಲ್ಲ ಭಾರತೀಯರ ಗಮನ ನೇಪಾಳದ ಕಡೆ ಇದ್ದಾಗ ಇಡೀ ವಿಶ್ವದ ಕಣ್ಣು ಕತಾರ್ನ ದೋಹಾ ನಗರದ ಮೇಲಿತ್ತು. ಸ್ನೇಹಿತರೆ, ಕತಾರ್ ದೇಶದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಅದು ಅರಬ್ ಜಗತ್ತಿನ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದು ಮತ್ತು ಇಡೀ ಜಗತ್ತಿನಲ್ಲಿ ಅಭಿವೃದ್ಧಿ ಹೊಂದಿರುವ ಒಂದು ದೇಶವಾಗಿದೆ. ಇದೇ ಕತಾರ್ನ ರಾಜಧಾನಿಯಾದ ದೋಹಾ ನಗರದ ಮೇಲೆ ಹಾರಾಡಿದ ಇಸ್ರೇಲ್ನ 10 ಫೈಟರ್ ಜೆಟ್ಗಳು ಒಟ್ಟು 12 ಕಡೆಗಳಲ್ಲಿ ನಿಖರವಾದ ಬಾಂಬ್ ದಾಳಿಗಳನ್ನು ನಡೆಸಿವೆ. ಸ್ಕ್ರೀನ್ ಮೇಲೆ ನೀವು ಚಿತ್ರಗಳನ್ನು ನೋಡ್ತಾ ಇರಬಹುದು. ಈ ಬಾಂಬ್ ದಾಳಿಯ ನಂತರ ದೋಹಾ ನಗರದ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಮತ್ತು ಐಷಾರಾಮಿ ಬಂಗಲೆಗಳಿಂದ ದಟ್ಟವಾದ ಹೊಗೆ ಹೊರಗಡೆ ಬರ್ತಾ ಇದೆ. ಈಗ ನಿಮ್ಮಲ್ಲಿ ಕೆಲವರು ಹೇಳ್ಬೋದು, ಇಸ್ರೇಲ್ ಈ ರೀತಿ ಮಾಡೋದು ತಪ್ಪು ಮತ್ತು ಅವರು ದಿನ ಬೆಳಗಾದ್ರೆ ಯಾವುದಾದ್ರೂ ಒಂದು ದೇಶದ ಮೇಲೆ ದಾಳಿ ಮಾಡ್ತಾನೆ ಇರ್ತಾರೆ ಅಂತ. ಈ ಇಸ್ರೇಲ್ ದೇಶ ಈ ಹಿಂದೆ ಮಾಡಿರುವ ಎಲ್ಲ ದಾಳಿಗಳ ಬಗ್ಗೆ ನಾವು ಸಮರ್ಥನೆಗಳನ್ನು ಮಾಡಿಕೊಳ್ಳೋದಿಲ್ಲ. ಆದರೆ ಕಳೆದ 3 ವರ್ಷಗಳಲ್ಲಿ ಇಸ್ರೇಲ್ ದೇಶ ಈ ಬಾರಿ ಮೊದಲನೆಯ ಸಲ ಸರಿಯಾದ ಜಾಗಕ್ಕೆ ದಾಳಿ ಮಾಡಿದೆ. ಯಾಕಂದರೆ ಅವರು ಗಾಜಾದ ಮೇಲೆ ದಾಳಿ ಮಾಡಿ ಅಲ್ಲಿ ಎಲ್ಲವನ್ನೂ ನಾಶ ಮಾಡ್ತಾಯಿದ್ರು. ಇರಾನ್ ಮೇಲೆ ದಾಳಿ ಮಾಡಿ ಅಲ್ಲೂ ಕೂಡ ಹಾನಿಗಳನ್ನು ಮಾಡ್ತಾಯಿದ್ರು. ಆದರೆ ಈಗ ಭಯೋತ್ಪಾದಕರ ಕೇಂದ್ರ ಬಿಂದುವಾದ ಕತಾರ್ ದೇಶದ ಮೇಲೆ ದಾಳಿ ಮಾಡುವ ಮೂಲಕ ನಿಜವಾಗಿಯೂ ಸಮಸ್ಯೆಯ ಬುಡವನ್ನು ಟಾರ್ಗೆಟ್ ಮಾಡಿದ್ದಾರೆ. ಇದರಿಂದಾಗಿ ಅತಿ ಶೀಘ್ರದಲ್ಲಿ ಈ ಎಲ್ಲ ಯುದ್ಧಗಳಿಗೆ ಒಂದು ನಿರ್ಣಾಯಕ ಅಂತ್ಯ ಕೂಡ ಸಿಗುತ್ತೆ. ಸ್ನೇಹಿತರೆ, ಕತಾರ್ ಅನ್ನೋದು ಜಗತ್ತಿನ ಬಹುತೇಕ ಭಯೋತ್ಪಾದಕ ಸಂಘಟನೆಯ ಲೀಡರ್ಗಳು ವಾಸ ಮಾಡುವ ಹೆಡ್ ಕ್ವಾರ್ಟರ್ ಮತ್ತು ಜಗತ್ತಿನ ಕುಖ್ಯಾತ ಭಯೋತ್ಪಾದಕ ಸಂಘಟನೆಗಳಾದ ಹಮಾಸ್, ಹಿಜ್ಬುಲ್ಲಾ, ತಾಲಿಬಾನ್ ಮುಂತಾದವುಗಳ ಪ್ರಧಾನ ಕಚೇರಿಗಳು ಇದೇ ಕತಾರ್ ದೇಶದ ದೋಹಾ ಸಿಟಿಯಲ್ಲಿವೆ. ಈ ಹಿಂದೆ ಅಮೆರಿಕ ಕೂಡ ಇದೇ ದೋಹಾ ನಗರದಲ್ಲಿರುವ ಕಚೇರಿಯಲ್ಲಿ ಕುಳಿತು ಅಫ್ಘಾನಿಸ್ತಾನದ ತಾಲಿಬಾನಿಗಳ ಜೊತೆ ಮಾತುಕತೆಗಳನ್ನು ನಡೆಸಿ ಅಮೆರಿಕದ ಸೈನಿಕರನ್ನು ಅಫ್ಘಾನಿಸ್ತಾನದಿಂದ ಹಿಂದಕ್ಕೆ ಕರೆಸಿಕೊಂಡಿತ್ತು. ಅಂದರೆ ಈ ಜಗತ್ತಿನ ಯಾವುದೇ ಭಯೋತ್ಪಾದಕ ಸಂಘಟನೆಯ ಜೊತೆಗೆ ಮಾತುಕತೆಗಳನ್ನು ನಡೆಸಬೇಕು ಅಂದರೆ ನೀವು ನೇರವಾಗಿ ಕತಾರ್ನ ದೋಹಾ ನಗರಕ್ಕೆ ಹೋಗಬೇಕಾಗುತ್ತೆ. ಈ ಭಯೋತ್ಪಾದಕ ಸಂಘಟನೆಯ ಲೀಡರ್ಗಳು ಕತಾರ್ನ ಐಷಾರಾಮಿ ಬಂಗಲೆಗಳಲ್ಲಿ ಕುಳಿತು ಬಡವರ ಮಕ್ಕಳ ಬ್ರೈನ್ ವಾಶ್ ಮಾಡಿಸಿ ಅವರ ಕೈಗೆ ಬಂದೂಕನ್ನು ಕೊಟ್ಟು ಆ ಬಡವರ ಮಕ್ಕಳನ್ನು ಹರಕೆಯ ಕುರಿಯನ್ನಾಗಿ ಮಾಡ್ತಾರೆ. ಆದರೆ ತಮ್ಮ ಸ್ವಂತ ಮಕ್ಕಳನ್ನು ಯುದ್ಧ ಮಾಡಲು ರಣಭೂಮಿಗೆ ಕಳುಹಿಸದೆ ಅವರನ್ನು ಕತಾರ್ನಲ್ಲಿ ಐಷಾರಾಮಿಯಾಗಿ ಬೆಳೆಸ್ತಾರೆ. ಇದೇ ಕಾರಣಕ್ಕೆ ಈಗ ಇಸ್ರೇಲ್ ದೇಶ ನೇರವಾಗಿ ಈ ಲೀಡರ್ಗಳ ಬುಡಕ್ಕೆ ಬೆಂಕಿ ಬೀಳುವ ಹಾಗೆ ಮಾಡಿದೆ. ಆದರೆ ಕತಾರ್ನ ದೃಷ್ಟಿಕೋನದಿಂದ ನೋಡಿದರೆ ಈ ದಾಳಿ ಆ ದೇಶಕ್ಕೆ ಅತಿದೊಡ್ಡ ಹೊಡೆತವಾಗಿ ಪರಿಣಮಿಸಿದೆ. ಯಾಕಂದರೆ ಅವರಿಗೆ ಒಂದು ಅತಿದೊಡ್ಡ ತಪ್ಪು ಕಲ್ಪನೆ ಇತ್ತು. ಅದೇನೆಂದರೆ, ನಮ್ಮ ಮೇಲೆ ಯಾರೂ ಕೂಡ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ಕತಾರ್ ಅಂದರೆ ಒಂದು ವಿಶ್ವದ ಅತ್ಯಂತ ಸುರಕ್ಷಿತ ದೇಶ ಅನ್ನೋದು. ಯಾಕಂದರೆ ಕತಾರ್ ದೇಶದಲ್ಲಿ ಅಮೆರಿಕನ್ ಸೇನೆಯ ಅತಿದೊಡ್ಡ ಆರ್ಮಿ ಬೇಸ್ ಇದೆ ಮತ್ತು ಅಮೆರಿಕದ ಅಧ್ಯಕ್ಷರೊಂದಿಗೆ ಅವರ ಅತ್ಯುತ್ತಮ ಗೆಳೆತನ ಕೂಡ ಇದೆ. ಇತ್ತೀಚೆಗಷ್ಟೇ ಡೊನಾಲ್ಡ್ ಟ್ರಂಪ್ ಅವರಿಗೆ ಕತಾರ್ನ ರಾಜ $250 ಮಿಲಿಯನ್ ಮೊತ್ತದ ವಿಮಾನವೊಂದನ್ನು ಕೂಡ ಉಡುಗೊರೆಯಾಗಿ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಕತಾರ್ ದೇಶ ಯುರೋಪಿನ ಎಲ್ಲ ದೇಶಗಳು ಮತ್ತು ಸೌದಿ ಅರೇಬಿಯಾ, ಇರಾನ್ ಮತ್ತು ರಷ್ಯಾ ದೇಶಗಳೊಂದಿಗೂ ಕೂಡ ಅತ್ಯುತ್ತಮ ಸಂಬಂಧಗಳನ್ನು ಹೊಂದಿರುವ ಏಕೈಕ ಅರಬ್ ಕಂಟ್ರಿಯಾಗಿದೆ. ಹಾಗಾಗಿ ಅವರು ತಮ್ಮನ್ನು ತಾವು ಅಜೇಯರು ಮತ್ತು ಇಸ್ರೇಲ್ ಎಂದಿಗೂ ಕೂಡ ನೇರವಾಗಿ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಭಾವಿಸಿದರು. ಆದರೆ ಅವರ ಈ ಎಲ್ಲ ಭ್ರಮೆಯನ್ನು ಈಗ ಇಸ್ರೇಲ್ ದೇಶ ಈ ದಾಳಿ ಮಾಡುವ ಮೂಲಕ ನುಚ್ಚುನೂರು ಮಾಡಿಬಿಟ್ಟಿದೆ. ಪ್ರಸ್ತುತ ಜಗತ್ತಿನ ಒಂದೇ ಒಂದು ದೇಶ ಕತಾರ್ನ ಬೆಂಬಲಕ್ಕೆ ಬಂದಿದೆ, ಅದು ಸೌದಿ ಅರೇಬಿಯಾ. ನಾವು ಕತಾರ್ನ ರಕ್ಷಣೆಗೆ ನಿಲ್ಲೋದಾಗಿ ಅದು ಹೇಳ್ಕೊಂಡಿದೆ. ಸ್ನೇಹಿತರೆ, ಈಗ ನಮ್ಮ ಭಾರತದಲ್ಲಿ ಕೂಡ ಹಲವಾರು ಮಂದಿ ಈ ಘಟನೆಯನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಆದರೆ ಅಸಲಿ ಸತ್ಯ ಏನು ಅಂದರೆ, ಇಸ್ರೇಲ್ನ ತಲೆಯ ಮೇಲೆ ಅಮೆರಿಕದ ಕೈ ಇರೋ ತನಕ ಅರಬ್ನ ಯಾವುದೇ ದೇಶಗಳು ಇಸ್ರೇಲ್ ದೇಶಕ್ಕೆ ಯಾವುದೇ ರೀತಿಯ ಹಾನಿಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅರಬ್ನ ಬಹುತೇಕ ಎಲ್ಲ ದೇಶಗಳು ತಮ್ಮ ರಾಜಮನೆತನದ ಆಡಳಿತವನ್ನು ಉಳಿಸಿಕೊಳ್ಳುವುದಕ್ಕಾಗಿ ತಮ್ಮ ದೇಶದ ಸ್ವಾತಂತ್ರ್ಯ ಮತ್ತು ಸುರಕ್ಷತೆಯನ್ನು ಅಮೆರಿಕ ದೇಶಕ್ಕೆ ಮಾರಿಕೊಂಡಿವೆ. ಈ ಅಮೆರಿಕ ದೇಶ ವಿಶ್ವಕ್ಕೆ ದೊಡ್ಡ ಸೂಪರ್ ಪವರ್ ಆಗಿದ್ರೂ ಕೂಡ ಅಮೆರಿಕವನ್ನು ತನಗೆ ಬೇಕಾದ ಹಾಗೆ ಹಿಂಬಾಗಿಲಿನಿಂದ ಪರೋಕ್ಷವಾಗಿ ನಡೆಸ್ತಾ ಇರೋದು ಇಸ್ರೇಲ್ ದೇಶ ಅನ್ನೋ ಕಹಿ ಸತ್ಯದ ಅರಿವು ಈ ಅರಬ್ ಕಂಟ್ರಿಗಳಿಗೆ ಯಾವಾಗುತ್ತೋ ಗೊತ್ತಿಲ್ಲ. ಈಗ ವಿಷಯ ಇರೋದು ಕತಾರ್ ದೇಶ ಇಸ್ರೇಲ್ ಮಾಡಿರುವ ಈ ದಾಳಿಗೆ ಹೇಗೆ ತನ್ನ ಉತ್ತರವನ್ನು ನೀಡುತ್ತೆ ಅನ್ನೋದು.
ಎದುರಾಳಿ ಇಸ್ರೇಲ್ ದೇಶ ಆಗಿರುವಾಗ ಅಮೆರಿಕ ಸೇನೆ ಅಂತೂ ಅವರ ರಕ್ಷಣೆ ಮಾಡೋದಕ್ಕೆ ಬರೋದಿಲ್ಲ. ಅರಬ್ ಕಂಟ್ರಿಗಳ ಬಳಿ ತಮ್ಮದೇ ಆದ ಬಲಿಷ್ಠ ಸೇನೆ ಕೂಡ ಮೊದಲೇ ಇಲ್ಲ. ಬರೇ ಪೆಟ್ರೋಲ್ ದುಡ್ಡು ಮತ್ತು ವಿದೇಶಗಳ ಸೈನ್ಯದ ಭರವಸೆಯ ಮೇಲೆ ಯಾವುದೇ ದೇಶ ಹೆಚ್ಚು ಕಾಲ ಉಳಿಯೋದಿಲ್ಲ. ಅದಕ್ಕಾಗಿ ಇನ್ನಾದರೂ ಈ ಅರಬ್ ಕಂಟ್ರಿಗಳು ಮಹಾರಾಜರ ಹಾಗೆ ಆಸ್ತಿ, ಅಂತಸ್ತು, ಅರಮನೆ ಮತ್ತು ಕುಟುಂಬ ರಾಜಕಾರಣ ಮಾಡೋದನ್ನು ಬಿಟ್ಟು ತನ್ನ ದೇಶದ ರಕ್ಷಣೆಗಾಗಿ ತನ್ನದೇ ಆದ ಒಂದು ಬಲಿಷ್ಠ ಸೈನ್ಯವನ್ನು ಕಟ್ಟದೇ ಹೋದರೆ ಇಸ್ರೇಲ್ ದೇಶ ಈ ಒಂದೊಂದೇ ಅರಬ್ ಕಂಟ್ರಿಗಳನ್ನು ನಿಧಾನಕ್ಕೆ ನುಂಗಿ ಹಾಕ್ತದೆ. ಸ್ವಾಭಿಮಾನವೇ ಇಲ್ಲದ ಯಾವುದೇ ದೇಶಗಳ ವಿನಾಶವನ್ನು ತಪ್ಪಿಸೋದು ಯಾರಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ. ಇಸ್ರೇಲ್ ಮಾಡಿದ ಈ ದಾಳಿಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಡೊನಾಲ್ಡ್ ಟ್ರಂಪ್ ಅವರು ನಮಗೆ ಈ ದಾಳಿಯಿಂದ ತೀವ್ರ ನಿರಾಶೆಯಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ದಾಳಿಯನ್ನು ಖಂಡನೆ ಮಾಡಿದ್ದಾರೆ. ಸ್ನೇಹಿತರೆ, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಈ ಸಂಘರ್ಷದಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೆ ತಿಳಿಸ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಈ ಸಂಘರ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.